ಹಣ ಬರ್ತದ ಹೋಗುತ್ತದೆ, ಒಮ್ಮೆ ಸುಖ ಕೊಡ್ತದ ಇದ್ದಾಗ, ನಮ್ಮನ್ನು ಕೈ ಬಿಟ್ಟು ಹೋದಾಗ ದುಃಖ ಕೊಡ್ತದೆ. ಆದರೆ ಗುಣ ಮಾತ್ರ ಒಂದು ಸರ್ತಿ ಮೈಗೂಡಿಸಿಕೊಂಡು ಬದುಕಿದ್ದೇವೆ ಅಂದ್ರೆ ಶಾಶ್ವತವಾಗಿ ಆ ಒಳ್ಳೆಯ ಗುಣಗಳಿಂದ ನಾವು ಸಮಾಜದಲ್ಲಿ ಜಗತ್ತಿನಲ್ಲಿ ಏನಾದರೂ ಒಳ್ಳೆಯ ಕಾರ್ಯ ಮಾಡಿದ್ದೇವೆ ಅಂದ್ರೆ ಕೊನೆಗೆ ಆ ಗುಣದ ಏನು ಫಲ ಇರ್ತದಲ್ಲ ಅದು ನಮ್ಮ ಜೊತೆಗೇನ ಬರ್ತದೆ. ಆದ್ದರಿಂದ ನಿಜವಾದ ಸಂಪತ್ತು ಯಾವುದಂತ ಕೇಳಿದ್ರೆ ನಾವು ಗಳಿಸಿಕೊಂಡಿರುವ ಲಕ್ಷ ಕೋಟಿ ಅಬ್ಜ ಕನಕ ಕಾಂಚನ ವಸ್ತು ಒಡವೆ ಮುತ್ತು ರತ್ನ ವಜ್ರ ವೈಡೂರ್ಯ ಅಧಿಕಾರ ಅಂತಸ್ತ ಅಲ್ಲ. ಮತ್ತು ಯಾವುದು ಸಂಪತ್ತು ಅಂತ ಕೇಳಿದರೆ ನಮ್ಮೊಳಗಿರತಕ್ಕಂಥ ದೈವಿ ಗುಣಗಳು, ಸದ್ಗುಣಗಳೇ ನಿಜವಾದ ಸಂಪತ್ತು. ಈ ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆಯ ಗುಣವಂತರಾಗಿ ಇದ ಜಗತ್ತಿನೊಳಗೆ ಬಾಳಿ ಬದುಕುವ ಉದ್ದೇಶವನ್ನು ಇಟ್ಟುಕೊಂಡು ಭೂಮಂಡಲಕ್ಕೆ ಬಂದಾನ ಮನುಷ್ಯ. ಅದಕ್ಕೆ ಒಂದಿಷ್ಟು ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಬದುಕನ್ನು ಕಟ್ಟಿಕೊಂಡಾಗ ಬದುಕಿಗೆ ಬೆಲೆ ಬರುತ್ತದೆ. ಅದನ್ನು ಉಪದೇಶ ಪರಮಾತ್ಮ ಹೇಳ್ಯಾನ. ಎಷ್ಟು ಚಲೋ ಗುಣಗಳದವು, 26 ಗುಣಗಳದವು. 3 ಶ್ಲೋಕದೊಳಗೆ 26 ಗುಣಗಳದವು. ಅದನ್ನೇ ಕುರಿತು ನಾವು 1 ತಿಂಗಳ ಪರ್ಯಂತರವಾಗಿ ಪ್ರವಚನವನ್ನು ಆಲಿಸೋರದೀವಿ, ಕೇಳೋರದೀವಿ. ಮೊದಲನೇ ಶ್ಲೋಕದೊಳಗೆ ಹೇಳ್ತಾರೆ, ಅಭಯಂ ಸತ್ವ ಸಂಶುದ್ಧಿ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ದಾನಂ ದಮಯಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜುವಂ. ಎಷ್ಟು ಚಲೋ ಮಾತು ಹೇಳಿದಾರ. ಅಭಯಂ ಮೊದಲನೇ ಗುಣ. ನೀನ್ಯಾರು ಅನ್ನುವಂಥ ಸತ್ಯ ನಿನಗೆ ಗೊತ್ತಾಗಬೇಕಾಗಿತ್ತು. ನಿನ್ನ ಸ್ವರೂಪದ ಜ್ಞಾನ, ಯಥಾರ್ಥ ಜ್ಞಾನ, ಬ್ರಹ್ಮಜ್ಞಾನ, ಆಧ್ಯಾತ್ಮ ಜ್ಞಾನ ಅಂತ ಏನೆಲ್ಲ ಕರೀತಾರಲ್ಲ, ಅದು ನಿನ್ನ ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ಮೊಟ್ಟ ಮೊದಲು ನೀನು ದೈವಿ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಆ ದೈವಿ ಗುಣಗಳಲ್ಲಿ ಮೊದಲನೇದ್ದು ಯಾವುದು? ಅಭಯಂ. ಅಭಯ ಅಂದ್ರೆ ಭಯ ಇರಲಾರ್ದಂಗೆ ಬದುಕೋದು ಜಗತ್ತಿನೊಳಗೆ. ಯಾವುದ್ರ ಭಯನೂ ಇರಬಾರ್ದು. ಈಗ ಭಯದೊಳಗೆ 2 ಪ್ರಕಾರ. ಒಂದು ಭೌತಿಕ ಭಯ, ಇನ್ನೊಂದು ಅಭೌತಿಕ ಭಯ. ಭೌತಿಕ ಅಂದ್ರೆ ಈಗ ಕತ್ತಲೆ ಆಗ್ತದಲ್ಲ, ರಾತ್ರಿ ಆದ ಕೂಡ್ಲೇನ ಕೆಲವರಿಗೆ ಭಯ ಅನಿಸೋದಿಲ್ಲ. ನೋಡ್ಬೇಕು, ಊರಾಗನ ಸರದಾರ ತಿಳಿತದಲ್ಲ, ಊರಾಗನ ಸರದಾರ. ರಾತ್ರಿ ಆಯ್ತಂದ್ರೆ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಅಂದ್ರೆ ಕತ್ತಲೆ ಅಂದ್ರೆ ಅಷ್ಟು ಭಯ ಇರ್ತದ ಕೆಲವರಿಗೆ. ಹಾಗೆ ಇದು ಭೌತಿಕ ಭಯ. ರಾತ್ರಿ ಆದ್ರೆ ನಾವು ಮನೆ ಬಿಟ್ಟು ಇಲ್ಲಿ ಹೋಗೋದಿಲ್ಲ. ಆ ಬಳಿಕ ಹುಳ ಹುಪ್ಪಡಿ ತಿರುಗಾಡ್ತಿರ್ತಾವು. ಅದಕ್ಕೆ ಏನಾದರೂ ಆದೀತಲ್ಲ ಅಂತೇನು ಭಯ ಇರ್ತದ ನೋಡು, ಇದಕ್ಕೆ ಭೌತಿಕ ಭಯ ಅಂತ ಕರೀತಾರೆ, ಕತ್ತಲೆಗೆ ಅಂಜುವವರಿಗೆ. ಇನ್ನು ಅಭೌತಿಕ ಭಯ ಅಂತ ಕೇಳಿದ್ರೆ ಜಗತ್ತಿನಲ್ಲಿರತಕ್ಕಂಥ ವಸ್ತುಗಳ ಸ್ವರೂಪ ಜ್ಞಾನ ಇರದೇ ಇತ್ತು ಅಂದ್ರೆ ಅದಕ್ಕೆ ಅಭೌತಿಕ ಅಂತ ಕರೀತಾರೆ. ಆ ದೃಷ್ಟಿಯಿಂದ 2 ಪ್ರಕಾರದ ಏನದಾವಲ್ಲ ಅವುಗಳ ಸತ್ಯಾಸತ್ಯತೆಯನ್ನು ಕುರಿತು ಒಂದಿಷ್ಟು ಚಿಂತನ ಮಂಥನ ಮಾಡ್ಕೋತ ಜೀವನವನ್ನು ಕಳಿಬೇಕಾಗ್ಯದ. ಆದ್ದರಿಂದ ಅವರು ಹೇಳೋದಿಷ್ಟೇ, ಅಭಯಂ. ಯಾವುದಕ್ಕೂ ಭಯ ಪಡಬೇಡ ಮನುಷ್ಯನೇ. ಇದು ಜಗತ್ತ.
ಕೆಲವರು ನಿನ್ನನ್ನು ಹೊಗಳ್ತಾರೆ, ಕೆಲವರು ನಿನ್ನನ್ನು ತೆಗಳ್ತಾರೆ, ಕೆಲವರು ಸ್ತುತಿ ಮಾಡ್ತಾರೆ, ಕೆಲವರು ನಿಂದ ಮಾಡ್ತಾರೆ. ಯಾರು ಏನು ಬೇಕಾದ್ದು ಮಾಡವಲ್ರ್ಯಾಕ, ನೀನು ಮಾತ್ರ ಯಾವುದಕ್ಕೂ ಭಯ ಪಡಬೇಡ, ಅಂಜಬೇಡ. ಮೊದಲ ಸೊಸಿ ಬಂದಾಗ ಹೊಸದಾಗಿ ಅತ್ತಿ ಕಂಡ್ರೆ ಭಯ. ಎದರ ಸಲುವಾಗಿ? ಏನಾರ ಅಂದಾಳಲ್ಲ, ಆಡ್ಯಾಳಲ್ಲ, ನನ್ನ ಲೋಪದೋಷಗಳನ್ನು ಗುರುತಿಸಿ ಬೈದಾಳಲ್ಲಂತ ಭಯ. ಆದ್ರೆ ಅತ್ತಿ ಹಾಗಿರೋದಿಲ್ಲ, ಭಾಳ ಚಲೋನೇ ಇರ್ತಾಳೆ, ಆದರೂ ಒಳಗೆ ಭಯ. ಏನಾರ ಅಂದಾಳಲ್ಲ, ಆಡ್ಯಾಳಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಅವ್ರಂತಾರ ಭಯ ಪಡಾಕ ಹೋಗಬೇಡ. ಭಯ ಪಡಾಕ ಬಂದೀವಿ ಏನು ಜಗತ್ತಿನೊಳಗೆ? ನಿರ್ಭೀತರಾಗಿ ಬದುಕೋದು. ನೋಡು, ಒಂದಿಷ್ಟು ಕೇಳು, ಒಂದಿಷ್ಟು ಬಲ್ಲವರ ನುಡಿಗಳನ್ನು ಕೇಳು, ಅವರ ಚರಿತ್ರೆಯನ್ನು ಕೇಳು, ಅವ್ರು ಹೇಗೆ ಬದುಕ್ಯಾರ ಇದೇ ಜಗತ್ತಿನೊಳಗೆ. ಎಷ್ಟು ಅದ್ಭುತವಾಗಿ ಬದುಕಿಲ್ಲೇನು. ಒಬ್ಬ ತರುಣಿದ್ದ, ತರುಣ. ಅವ ಒಂದು ದಿವಸ ಅಡವಿಗೆ ಹೋಗಿದ್ದ, ಕಟ್ಟಿಗೆ ತರಕ್ಕೆ ಹೋಗಿದ್ದ. ಮುಂಜಾನಿಂದ ಸಂಜೆ ತನ ಕಷ್ಟಪಟ್ಟು ಕಟ್ಟಿಗೆಗಳನ್ನು ತುಂಡರಿಸಿ ಒಂದು ಹೊರಿ ತಯಾರು ಮಾಡಿ ಹೆಗಲ ಮೇಲೆ ಹೊತ್ತುಕೊಂಡು ಸಂಜೆ ವೇಳ್ಯಾಕ ಮನೆಗೆ ಬರುತ್ತಿದ್ದ. ಬರುವಾಗ ಸುತ್ತಮುತ್ತ ಯಾರೂ ಇರಲಿಲ್ಲ. ಆವಾಗ ಒಂದು ವಾಣಿ ಕೇಳಿ ಬಂತು. ಯಾರು ನೀನು ಅಂತದು ವಾಣಿ. ಅವಾಗಿವ ಯಾರು ಮಾತಾಡಿಸ್ತಾರ ನನ್ನಂತ ತಿಳ್ಕೊಂಡು ಸುತ್ತಮುತ್ತ ಎಡಕ ಬಲಕ ಎಲ್ಲ ಕಡೆಗೆ ನೋಡಿದ, ಯಾರೂ ಇರಲಿಲ್ಲ. ಬರೀ ಶಬ್ದಟ್ಟ ಕೇಳಿ ಬರುತ್ತಿತ್ತು. ಆಕಾಶವಾಣಿ ರೂಪದೊಳಗೆ ಶಬ್ದಟ್ಟ ಕೇಳ್ತಿಟ್ಟು ಹೋಗಾಕ ಬಂದೀನಿ ಅಂತ ಅದು ಹೇಳಿತು. ಅವಾಗಿವ ಅಂದ, ಕರ್ಕೊಂಡು ಹೋಗವಿದ್ದೆ ಅಂದ್ರೆ ಮತ್ತು ಕಾಣಲಾರ್ದಂಗೆ ಯಾಕದಿದಿ, ಮುಂದೆ ಬಾ ಅಂದ. ನನ್ನ ಕರ್ಕೊಂಡು ಹೋಗಾಕ ಬಂದಿ ಅಂದ ಬಳಿಕ ಮತ್ತು ನೀ ಯಾಕೆ ಕಾಣುವಲ್ಲಿ ಕಣ್ಣಿಗೆ, ನನ್ನ ಎದುರಿಗೆ ಬಂದು ಮಾತಾಡಂತ ಇವ ಅಂದ. ಅಂದ್ರೆ ಧೈರ್ಯ ಎಟ್ಟಿರ್ಬೇಕು ಯುವಕನಿಗೆ. ಆವಾಗ ಯಮಧರ್ಮರಾಜ ಅಂದ, ಕಾಲರಾಜ ಅಂದ, ಅಲ್ಲೋ ನನ್ನ ಹೆಸರು ಕೇಳಿದ್ರೆ ಜಗತ್ತು ಭಯ ಪಡ್ತದ, ಅಂಜುತ್ತದ. ಮತ್ತು ನಾನು ಯಾರನ್ನುವಂಥ ಸತ್ಯ ನಿನಗೆ ಹೇಳಿದ್ರೂ ಸಹಿತ ನಿನಗೆ ಭಯ ಅನ್ನಿಸುವಲ್ದೇನು, ಅಂಜಿಕೆ ಬರವಲ್ದೇನು ಅಂತ ಅದು ಹೇಳಿತು. ಅವಾಗಿವ ಅಂದ, ಅದೇ ಯಾಕೆ ಬರ್ತದ ಅಂಜಿಕೆ, ಅದೇ ಯಾಕೆ ಬರ್ತದ ಭಯ? ನಾನು ನನ್ನ ಹೆಂಡತಿ ಮಕ್ಕಳನ್ನು ಪ್ರಪಂಚವನ್ನು ಎಷ್ಟು ಪ್ರೀತಿ ಮಾಡ್ತೀನಿ ನೋಡು, ಅದರಷ್ಟೇ ನಿನ್ನನ್ನು ಪ್ರೀತಿ ಮಾಡ್ತೀನಿ. ಎಷ್ಟು ಚಲೋ ಮಾತು ಹೇಳಿದ ಯುವಕ. ನನ್ನ ಸತಿ ಸುತರನ್ನ ಬಂಧು ಬಾಂಧವರನ್ನ ಎಷ್ಟು ಪ್ರೇಮದಿಂದ ಕಾಣ್ತೇನಲ್ಲ, ಅಷ್ಟೇ ಪ್ರೇಮದಿಂದ ಯಮಧರ್ಮ ನಿನ್ನ ಕಾಣ್ತೀನಿ, ಕಾಲರಾಜನೇ ನಿನ್ನ ಕಾಣ್ತೀನಿ, ಮತ್ತು ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ ಅಂದ ಬಳಿಕ ನನಗೆ ಯಾವುದ್ರ ಭಯ ಅದ? ಯಾವ ಭಯನೂ ಇಲ್ಲ. ಹಾಗಾದ್ರೆ ಈಗ ನಾನು ನಿನ್ನ ಕರ್ಕೊಂಡು ಹೋದ್ರೆ ಬರ್ತಿದ್ದೇನು ಅಂತ ಆ ವಾಣಿ ಹೇಳಿತು. ಅವಾಗಿವ ಅಂದ, ನಾನು ಭಾಳ ದಿವಸ ಆಯ್ತು ನಿಂದ ದಾರಿ ಕಾಯಕತ್ತೀನಿ, ಬಂದರ ಬಾ ಇಬ್ಬರು ಕೂಡಿ ಹೋಗು ನಂದವ. ಅಂದ್ರೆ ಒಂದಿಷ್ಟು ಭಯ ಇಲ್ಲಂತ ನಿರ್ಭೀತವಾಗಿದ್ದ ಯುವಕ. ಆವಾಗ ಕಾಲರಾಜ ಹೇಳಿದ್ನಂತ, ಇಷ್ಟಿವ ನನ್ನ ಪ್ರೀತಿ ಮಾಡ್ತಾನಂದ ಬಳಿಕ ಇವನು ಪ್ರೀತಿಯ ಬಲೆಯೊಳಗೆ ನಾ ಸಿಕ್ಕ ಹಾಕ್ಕೊಂಡೆ ಅಂದ್ರೆ ನಾನು ಸತ್ತೊಕ್ಕಿನಿ ಅಂತ ಹೋದವ. ಇನ್ನೂ ಬಂದಿಲ್ಲವ ಯಮರಾಜ. ಕಾರಣ ನಿರ್ಭಯ, ನಿರ್ಭೀತ. ಅದಕ್ಕೆ ಯಾವುದಕ್ಕೂ ಭಯ ಪಡಬಾರದು ಜೀವನದೊಳಗೆ. ಯಾರಿಗೆ ಬರೋದಿಲ್ಲ ಹೇಳಿ? ಜೀವನ ಅಂದ ಬಳಿಕ ಕಷ್ಟ ನಷ್ಟಗಳು ಇರುವುದಲ್ಲ. ಒಬ್ಬರಿಗಾರ ಬಿಟ್ಟವಿ ಇಲ್ಲ, ಇಂಥ ಧರ್ಮದವರು ಸುಖದೊಳಗದಾರ, ಇಂಥ ಧರ್ಮದವರು ದುಃಖದೊಳಗದಾರ ಅಂತ ಎಲ್ಲಿ ಇಲ್ಲ. ಯಾವ ಧರ್ಮ ಇರಲಿ, ಯಾವ ದೇಶ ಇರಲಿ, ಯಾರು ಯಾಕಿರವಲ್ರಕ್ಕ ಎಲ್ಲರಿಗೂ ಕಷ್ಟ ಬರುದ.
ಯಾರಿಗೆ ಬಿಟ್ಟದು ಹೇಳ್ರಿ? ದೇವಾನು ದೇವತೆಗಳಿಗಿನ ಕಷ್ಟ ಬಿಟ್ಟಿಲ್ಲ. ನಮಗೊಂದಿಟ್ಟು ಕಷ್ಟ ಬಂತು ಅಂದ್ರೆ ಏನು ನೋಡ್ಬೇಕು, ಅವತಾರ ಚಳಿ ಜ್ವರನ ಬರ್ತಾವೆ, ಹೊದ್ಕೊಂಡು ಮಲ್ಕೊಂಡ ಬಿಡೋದು. ಇನ್ನೂ ಕಷ್ಟ ಅಲ್ಲಿರ್ತದೆ, ಅದು ಇನ್ನೂ ವಿಜಯಪುರದಾಗಿರ್ತದೆ. ಅಲ್ಲೇ ತಿಕೋಟದಾಗ ಮಲ್ಕೊಂಡಿರ್ತೀವಿ ನಾವು. ಇನ್ನೇನು ಬಂದು ಮನೆ ಹೊಕ್ಕಿತು ಅಂದ್ರೆ ನಮ್ಮನ್ನು ಮುಗಿಸೇ ಬಿಡ್ತದೆ ಅಂತ ತಿಳ್ಕೊಂಡು ನಮಗೆ ಅಟ್ಟ ಬರೋದಲ್ಲ, ಎಲ್ಲರಿಗೂ ಬರೋದು ಜಗತ್ತಿನೊಳಗೆ. ಯಾರಿಗೆ ಬಂದಿಲ್ಲ? ಸಂತ ಮಹಾಂತರನ್ನು ಸಹಿತ ಬಿಟ್ಟಿಲ್ಲ ಕಷ್ಟಗಳು. ಶಾರೀರಿಕವಾಗಿ ಬಂದಿಲ್ಲೇನು? ಎಂತೆಂಥವ್ರಿಗೆ ಬಂದಿಲ್ಲ? ಎಲ್ಲರಿಗೂ ಬರೋದ. ಅದಕ್ಕೆ ಕಷ್ಟ ನಷ್ಟಗಳು ಬಂದಾಗ ಕುಂದಬೇಡ, ಭಯ ಪಡಾಕ ಹೋಗಬೇಡ, ಧೈರ್ಯದಿಂದ ಬದುಕೋದನ್ನು ಕಲಿ ಮನುಷ್ಯನೇ. ಈಗ ಹುಡುಗರು ಎಕ್ಸಾಮ್ ಬಂದಿರ್ತಾವೆ, ಈ 10th ಕ್ಲಾಸ್ದವರು, PUC ಸೆಕೆಂಡ್ ಇಯರ್ವು, ಈಗ ಎಕ್ಸಾಮ್ ಬಂದಿರ್ತಾವಿಲ್ಲ, ಅದು ಹೆಂಗೆ ಎಕ್ಸಾಮ್ ಡೇಟ್ ಸಮೀಪಕ್ಕೆ ಬರ್ತದೆ ಹಂಗೆ ನಡುಗ್ತಿರ್ತಾವೆ ಹುಡುಗರು. ಅಂದ್ರೆ ಅಷ್ಟು ಭಯ. ಅದಕ್ಕೆ ಆ ಭಯಕ್ಕೆ ಆಯುಧ ಏನಂತ ಕೇಳಿದ್ರೆ ಓದೇ ಆಯುಧ. ಸರಿಯಾಗಿ ಓದಿದ್ದೇವೆ ಅಂದ್ರೆ, ಸರಿಯಾಗಿ ಶಿಕ್ಷಕರ ಮಾತುಗಳನ್ನು ಕೇಳಿದ್ದೇವೆ ಅಂದ್ರೆ ಅದ್ಯಾಕೆ ಭಯ ಬರ್ತದೆ? ಭಯ ಬರೋದಿಲ್ಲ. ಅದಕ್ಕೆ ಹುಡುಗರು ಸಹಿತ ಭಯ ಪಡುತ್ತಿರ್ತಾವೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಮನ್ಯಾಗ ಮನಗಿಸಿ ಬರಬೇಡ್ರಿ, ನೀವು ಮಕ್ಕಳನ್ನ ಕರ್ಕೊಂಡು ಬರ್ರಿ, ಇಂಥದ್ದು ಕೇಳಿದ್ರೆ ಭಯ ಹೋಗುತ್ತದೆ. ಇದು ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ಬರೇ ಬಿಳಿ ತಲೆ ಅವ್ರಿಗೆ ಅಲ್ಲಿದು ತಿಳಿತದೋ ಇಲ್ಲೋ? ಹಾಂ, ಎಲ್ಲ ತಲೆಗೂ ಉಪಯೋಗದ. ಏನು ಮಾಡೋದ್ರಿ? ನಮ್ಮ ತಿಕೋಟದಾಗ ತಲೆನ ಶುದ್ಧ ಉಳ್ದಿಲ್ಲ ಅಂತೀರೇನು? ತಲೆ ಇದ್ರಲ್ಲ ಅಂತೀರಿ ಏನು? ತಲೆ ಯಾವ್ದು ಯಾಕಿರ್ವಲ್ದ್ಯಾಕ? ಆದ್ರೆ ಎಲ್ಲ ತಲೆಗೂ ಆಧ್ಯಾತ್ಮ ಬೇಕು. ಈಗ ಸಮಯ ಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ವಾಚ್ ಬೇಕು. ಸೂರ್ಯನ ಬೆಳಕು ಬೇಕಂದ್ರೆ ಎಲ್ಲರಿಗೂ ಬೇಕು. ಇಲ್ಲ ನಮಗೇನು ಸೂರ್ಯನ ಬೆಳಕು ಅವಶ್ಯಕತೆ ಇಲ್ಲ ಅಂತ ಅನ್ನಕ್ಕೆ ಬರ್ತದೆ. ನಮಗೇನು ಚಂದ್ರನ ಬೆಳಕು ಬೇಕಾಗಿಲ್ಲ ಅನ್ನಕ್ಕೆ ಬರೋದಿಲ್ಲ. ಎಲ್ಲ ಬೇಕು. ನೀರು ಎಲ್ಲರಿಗೂ ಹೇಗೆ ಬೇಕು, ಉಣ್ಣಾಕ ಅನ್ನ ಎಲ್ಲರಿಗೂ ಹೇಗೆ ಬೇಕು, ಕುಡಿಯಾಕ ನೀರು ಬೇಕು, ಬದುಕಾಕ ಗಾಳಿ ಬೇಕು. ಹಾಗೆ ನಮ್ಮ ಬದುಕು ಸುಂದರವಾಗಬೇಕಾಗಿತ್ತು ಅಂದ್ರೆ ಎಲ್ಲ ಜಗತ್ತಿನ ಜನಗಳಿಗೂ ಆಧ್ಯಾತ್ಮ ಬೇಕು. ಭಾಳ ಮಂದಿ ನಾವು ಆ ಧರ್ಮದವರು ಈ ಧರ್ಮದವರು, ನಮಗೆ ಅದು ಹಿಡಿಸೋದಿಲ್ಲ ಇದು ಹಿಡಿಸೋದಿಲ್ಲ, ಎಲ್ಲ ಒಂದೇ ಅದ, ನೋಡಾಕ ಬಂದಿಲ್ಲ, ಸತ್ಯದ ದೃಷ್ಟಿಯಿಂದ ನೋಡಾಕ ಬಂದಿಲ್ಲ. ಈಗ ದೇವನನ್ನು ಕುರಿತು ಹೇಳಿಲ್ಲ, ಕೆಲವರು ಹೇಳ್ಯಾರ, ಹಿಂದೂಗಳು ಹೇಳ್ಯಾರ. ಏನು ಹೇಳ್ಯಾರ? ಜ್ಯೋತಿ ಬೆಳಗುತ್ತಿದೆ, ವಿಮಲಂ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಇವ್ರು ಹೇಳ್ಯಾರ. ಕ್ರೈಸ್ತರು ಹೇಳ್ಯಾರ ದ ಗಾಡ್ ಈಸ್ ಲೈಟ್. ಲೈಟ್ ಅಂದ್ರೇನು? ಬೆಳಕ. ದೇವ್ರು ಹೇಗದಾನ? ಬೆಳಕಿನ ರೂಪದೊಳಗದಾನ. ಇವ್ರು ಹೇಳಿದರು ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಅಂದ್ರೇನು? ಬೆಳಕಲ್ಲೇನು? ಆ ಬಳಿಕ ಇಸ್ಲಾಂದವ್ರು ಹೇಳಿದರು ಏನು? ಅಲ್ಲಾ ನೂರ್ ಹೈ. ನೂರ್ ಅಂದ್ರೇನು? ಬೆಳಕ. ಯಾರು ಹೇಳಿದ್ರೇನು? ಎಲ್ಲ ಒಂದೇ ಹೇಳ್ಯಾರ. ಅಳಿಯ ಅಂದ್ರೆ ಅಟ್ಟ, ನೀವು ಹೇಳ್ಬೇಕು ಮುಂದಿಂದು. ಹಾಂ, ಎರಡೂ ಒಂದೇ ಅದಾವಿಲ್ಲ? ಹಂಗೆ ಎಲ್ಲರೂ ಒಂದೇ ಹೇಳ್ಯಾರ. ಭಾಳ ಜನಕ್ಕೆ ಗೊತ್ತಾಗಲಾರದಕ್ಕೆ ಅಜ್ಞಾನದೊಳಗೆ ಮುಳುಗಿ ಬರೀ ಹೊಡೆದಾಟ ಬಡದಾಟ, ಶ್ರೇಷ್ಠ ಕನಿಷ್ಠ, ಹೆಚ್ಚು ಕಡಿಮೆ, ಇದರೊಳಗನ ಆಯುಷ್ಯ ಹೊರಟಾವು ಹೊರತು ಯಾವುದು ಸತ್ಯದ, ಯಾವುದು ಮಿಥ್ಯದ, ಯಾವುದು ನಮ್ಮ ಬದುಕನ್ನು ಭವ್ಯಗೊಳಿಸ್ತದೆ, ಯಾವುದು ನಮ್ಮ ಜೀವನಕ್ಕೆ ತಂಪನ್ನು ಎರಿತದ ಅನ್ನುವಂಥ ಸತ್ಯ ಸಂಗತಿಯನ್ನು ಮರೆತು ಬರೀ ಇದರೊಳಗನ ಬದುಕಾಕತ್ತೀವಿ. ಆ ಧರ್ಮದವ್ರನ್ನ ಕಂಡ್ರೆ ಈ ಧರ್ಮದವ್ರಿಗೆ ಭಯ, ಇವ್ರನ್ನ ಕಂಡ್ರೆ ಮತ್ತೊಬ್ಬರಿಗೆ ಭಯ. ಅದಕ್ಕೆ ಅವ್ರು ಹೇಳೋದು ಇಷ್ಟೇ, ಯಾರನ್ನು ಕಂಡ್ರೂ ಸಹಿತ ನೀನು ಭಯ ಪಡಾಕ ಹೋಗಬೇಡ, ನಿರ್ಭಯವಾಗಿ ಈ ಜಗತ್ತಿನೊಳಗೆ ಬದುಕೋದನ್ನು ಕಲಿ. ನೀ ಸಣ್ಣವನೇ ಇರು, ದೊಡ್ಡವನೇ ಇರು, ಸಿರಿವಂತನಾಗಿರು, ಬಡವನಾಗಿರು, ಏನು ಬೇಕಾದ್ದಾಗಿರು, ಆದ್ರೆ ನಿರ್ಭೀತವಾಗಿ ಬದುಕನ್ನು ಕಟ್ಟಿಕೊಂಡು ಬದುಕಂತ ತಿಳ್ಕೊಂಡು ಎಲ್ಲರೂ ಹೇಳಿದಾರ. ಸಂತರು, ಶರಣರು, ಮಹಾತ್ಮರು, ಮಹಾನುಭಾವಿಗಳು
ಆ ದೃಷ್ಟಿಯಿಂದ ನಾವು ಅಭಯಂ, ಅಭಯ ಅನ್ನುವಂತಹ ಗುಣ ಸಂಪತ್ತನ್ನು ನಾವು ಸಂಗ್ರಹಿಸಿಕೊಂಡು ಬದುಕಬೇಕು ಹೊರತು ಭಯಭೀತರಾಗಿ ಎಂದು ಬದುಕು ಪ್ರಯತ್ನ ಮಾಡಬಾರದು. ಅದಕ್ಕೆ ಇಲ್ಲಿ ಇರ್ತದೆ ಕೆಲವರಿಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ಇರ್ತದೆ, ರೈತನಿಗೆ ಕಳಿ ಭಯ ಇರ್ತದೆ. ಅಂದ್ರೆ ಬೆಳೆ ಕೂಡ ಕಳಿ ಬರ್ತದಲ್ಲ, ಕಳಿ ಬಂತು ಅಂದ್ರೆ ಎಲ್ಲಿ ನನ್ನ ಬೆಳೆ ನಾಶ ಆಗ್ತದೋ ಏನನ್ನುವಂಥ ಭಯ ರೈತರಿಗೂ ಇರ್ತದೆ. ಒಬ್ಬ ವ್ಯವಹಾರ ಮಾಡ್ತಿದ್ದ, ವ್ಯಾಪಾರ ಮಾಡ್ತಿದ್ದ ಅಂದ್ರೆ ಎಲ್ಲಿ ಹಾನಿ ಆಗ್ತದೋ ಏನೋ. ಒಬ್ಬ ಸಿರಿವಂತಿದ್ರೆ ಇಷ್ಟೆಲ್ಲ ಎಂದು ನಾನು ಹುಟ್ಟಿನಿ ಅಂದಿನಿಂದನೂ ಸಿರಿವಂತಿಕೆಯೊಳಗನ ಬದುಕಿನಿ, ಇನ್ನು ಮುಂದಿನ ದಿನಮಾನದೊಳಗೆ ಎಲ್ಲಿ ಬಡವಾಗ್ತೀನೋ ಏನೋ, ಎಲ್ಲಿ ಕಷ್ಟ ಬರ್ತದೋ ಏನೋ. ಯಾರನ್ನು ಬಿಟ್ಟದ ಕಷ್ಟ ಬಡತನ? ಇವು ಯಾವೂ ಶಾಶ್ವತ ಅಲ್ಲ, ಇವು ಬರ್ತಾವು ಹೋಗ್ತಾವು, ಇವು ಕ್ಷಣಿಕದಾವು, ಇವು ಯಾವೂ ಸ್ಥಿರ ಅಲ್ಲ. ಒಂದರ ಮೇಲೆ ಒಂದು ಬರ್ತಿರ್ತಾವು ಹೋಗುತ್ತಿರ್ತಾವು. ಈಗ ತಾವು ಬಂದಾಗ ಕತ್ತಲೆ ಇತ್ತೋ ಇಲ್ಲೋ? ಕತ್ತಲೆ ಇತ್ತು, ಈಗದ ಏನು? ಈಗ ಬೆಳಕು ಬಂದದ. ಮತ್ತಿದು ಬೆಳಕರ ಕಾಯಂ ಇರ್ತದೇನು? ಇನ್ನೊಂದು 8 ತಾಸು ಇರ್ತದೆ, ಆ ಬಳಿಕ ಮತ್ತೆ ಕತ್ತಲೆನೇ ಬರೋದು. ಹಗಲಿನ ಹಿಂದ ಇರುಳ, ಇರುಳಿನ ಹಿಂದ ಕತ್ತಲೆ. ಸೂರ್ಯ ಆದ ಬಳಿಕ ಚಂದಿರ, ಚಂದಿರ ಆದ ಬಳಿಕ ಮತ್ತೆ ಸೂರ್ಯ ಬರುವುದೇ. ಹಾಗೆ ಸುಖ ಬರ್ತದೆ, ಕಾಯಂ ಇರ್ತದಂತಿಲ್ಲ. ಸುಖದ ಮೇಲೆ ಮತ್ತೆ ದುಃಖ ಬರುವುದೇ. ಇವು ಎರಡರ ಮಿಶ್ರಣವೇ ಮನುಷ್ಯನ ಜೀವನದ. ಈಗ ಸಂಕ್ರಾಂತಿ ಬಂತಲ್ಲ, ಏನು? ಎಳ್ಳು ಬೆಲ್ಲ. ಆ ಬಳಿಕ ಯುಗಾದಿ ಬರ್ತೈತಿ, ಬೇವು ಬೆಲ್ಲ. ಬೆಲ್ಲ ಸುಖದ ಸಂಕೇತ, ಬೇವು ದುಃಖದ ಸಂಕೇತ. ಎರಡು ಇದ್ರನ ಯುಗಾದಿ ಹೇಗೋ ಹಾಗೆ ಸುಖ ದುಃಖ ಎರಡು ಬಂದ್ರನ ಮನುಷ್ಯನ ಜೀವನ ನಡೀತದ ಹೊರತು ಒಂದರಿಂದ ನಡೆಯುವುದಿಲ್ಲ. ಈಗಿಲ್ಲ, ಈಗ ನಡಿಬೇಕಾಗಿತ್ತಂದ್ರೆ ನಿಮ್ಮ ಮನೆಗೆ ನೀವು ಹೋಗ್ಬೇಕಾಗಿತ್ತಂದ್ರೆ ಒಂದ ಕಾಲಿಲಿ ಹೊಕ್ಕಿರೇನ? ಕುಂಟ್ಕೊಂತ ಹೊಕ್ಕಿರೇನ? 2 ಕಾಲು ಬೇಕಿಲ್ಲ? 2 ಕಾಲಿದ್ರನ ಮನೆ ಮುಟ್ಟಾಕ ಬರ್ತದಲ್ಲ. ಹಾಗೆ 2 ಇದ್ದಾಗನ ಜೀವನದೊಳಗೆ ಗುರಿ ಮುಟ್ಟಾಕ ಬರ್ತದ ಹೊರತು ಒಂದರಿಂದ ಏನಾಗೋದಿಲ್ಲ. ಅದಕ್ಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ಹೊರತು ಕಷ್ಟ ಬಂದಾಗ ಕುಗ್ಗುವುದಾಗಲಿ, ಸಿರಿತನ ಬಂದಾಗ ಹಿಗ್ಗುವುದಾಗಲಿ, ಒಂದಿಷ್ಟು ವ್ಯವಹಾರ ಮಾಡುವಾಗ ಹಾನಿ ಆದಾಗ ಭಯ ಪಡೋದಾಗಲಿ ಹಾಗೆಲ್ಲ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡನ ಅವ್ರು ಹೇಳಾಕತ್ಯಾರ ಉಪದೇಶವನ್ನು. ಏನು? ಭಯ ಪಡಾಕ ಹೋಗಬೇಡ, ಇದು ಜಗತ್ತ. ಒಮ್ಮೆ ಸುಖ ಬರ್ತದ, ದುಃಖ ಬರ್ತದ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಚಕ್ರವತ್ ಪರಿವರ್ತಂತೆ ಸುಖಾನೀಚ ದುಃಖಾನೀಚ. ಎಷ್ಟು ಚಲೋ ಹೇಳ್ಯಾರ. ಒಮ್ಮೆ ಸುಖ ಬರ್ತದ, ಆ ಬಳಿಕ ದುಃಖ ಬರ್ತದ. ಇವು 2 ಚಕ್ರ ಇದ್ದಂಗೆ. ಈಗ ಚಕ್ರ ನೋಡಿರಲ್ಲ, ಒಮ್ಮೆ ಮ್ಯಾಲ ಬರ್ತದ ಮತ್ತು ಕೆಳಗೆ ಹೋಗುತ್ತದೆ, ಆ ಬಳಿಕ ಕೆಳಗಿದ್ದಿದ್ದು ಮ್ಯಾಲ ಬರ್ತದ, ಮ್ಯಾಲಿದ್ದದ್ದು ಕೆಳಗೆ ಹೋಗ್ತದಲ್ಲ. ಹಾಗೆ ಜೀವನದೊಳಗೆ 2 ಒಂದರ ಮ್ಯಾಲ ಒಂದು ಬರ್ತಾವು ಹೋಗ್ತಾವು, ಯಾವೂ ಶಾಶ್ವತ ಅಲ್ಲ. ಆದ್ದರಿಂದ ಮನುಷ್ಯನೇ, ನೀ ದುಃಖ ಬರ್ತದಂತ ತಿಳ್ಕೊಂಡು ಭಯ ಪಡಕ್ಕೆ ಹೋಗಬೇಡ, ಅಂಜಾಕೆ ಹೋಗಬೇಡ. ಅದೇನು ಕಾಯಂ ಇರೋದಿಲ್ಲ ದುಃಖ. ಯಾರನ್ನು ಬಿಟ್ಟದ ಹೇಳಿ? ಯಾರನ್ನು ಬಿಟ್ಟದ? ಯಾರನ್ನೂ ಬಿಟ್ಟಿಲ್ಲ. ಮತ್ತು ದೇವಾನುದೇವತೆಗಳನ್ನು ಬಿಟ್ಟಿಲ್ಲ. ಒಬ್ಬ ಮನುಷ್ಯ ಇದ್ದ, ಭಾಳ ದುಃಖ ಬಂತು ಅವನಿಗೆ ಜೀವನದೊಳಗೆ, ಭಾಳ ಕಷ್ಟ ಬಂತು ಅವನಿಗೆ. ಇಷ್ಟು ತ್ರಾಸಾಗಿತ್ತಲ್ಲ, ಇಷ್ಟು ನೋವು ಅನಿಸಿತಲ್ಲ, ಇನ್ನೇನು ಬದುಕಬಾರ್ದಪ್ಪ ಜಗತ್ತಿನೊಳಗೆ. ಯಾರಿಗೂ ಬರಲಾರದ ಕಷ್ಟ ನನಗೆ ಬಂದಾವಂತ ತಿಳ್ಕೊಂಡು ಇವ ಏನು ಮಾಡಿದ, ಒಂದು ದಿವಸ ನದಿ ದಾರಿ ಹಿಡ್ಕೊಂಡು ಹೊರಟಿದ್ದ. ಎದಕ್ಕೆ? ಇನ್ನು ನದಿಯೊಳಗೆ ಬಿದ್ದು ಪ್ರಾಣ ಕಳ್ಕೊಬೇಕಂತ ಹೊರಟಿದ್ದ. ಆ ಕಡೆ ನದಿ ದಡದಿಂದ ಸ್ನಾನ ಮಾಡಿಕೊಂಡು ಒಬ್ಬ ಅನುಭಾವಿ ಮನುಷ್ಯ ಬರ್ತಿದ್ದ. ಇವ ಅವಸರಲೆ ಹೋಗೋದನ್ನು ನೋಡಿದ. ಮುಖದೊಳಗೆ ಒಂದಿಷ್ಟು ಪ್ರಸನ್ನತೆ ಇರಲಿಲ್ಲ, ಮುಖ ಹೂವಿ ಬಾಡ್ದಂಗೆ ಬಾಡಿತ್ತು, ಮುಖದೊಳಗೆ ಖಿನ್ನತೆ ತುಂಬಿತ್ತು. ಯಾವುದೋ ಒಂದು ಟೆನ್ಷನ್ಯಾಗ ಹೋಗೋದನ್ನು
ಅವ ಜ್ಞಾನಿ ಮನುಷ್ಯ ಇದ್ನಲ್ಲ, ಎದುರಿಗೆ ಬರೋ ಅನುಭವಿ, ಅವ ಗುರುತಿಸಿ ಹೇಳಿದ, ಅಲ್ಲೋ ಇಷ್ಟು ಅವಸರಲೆ ಹೊರಟಿದೆಲ್ಲ, ಎಲ್ಲಿಗೆ ಹೊರಟಿದಿ ಅಂತ ಕೇಳಿದ. ಅವಾಗಿವ ಹೋಗಾವ ಹೇಳಿದ, ಏನು ಮಾಡೋದ್ರಿ, ನನ್ನ ಜೀವನದೊಳಗೆ ಕಷ್ಟ ಭಾಳ ಬಂದಾವು, ಯಾರಿಗೂ ಬರದೇ ಇರತಕ್ಕಂಥ ಕಷ್ಟ ನಷ್ಟಗಳು ನನ್ನ ಜೀವನದೊಳಗೆ ಬಂದಾವು. ಅದಕ್ಕೆ ಎಂದಿದ್ರೂ ಒಂದು ದಿವಸ ಹೋಗೋದಲ್ಲ ಜಗತ್ತು ಬಿಟ್ಟು. ಅದಕ್ಕೆ ಈ ಕಷ್ಟಗಳ ಜೊತೆಗೆ ನನಗೆ ಬದುಕೋಕ್ಕಾಗೋದಿಲ್ಲ, ಅವುಗಳನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನನ್ನೊಳಗಿಲ್ಲ. ಅದಕ್ಕೆ ನಾನು ಪ್ರಾಣ ಕಳ್ಕೊಬೇಕಂತ ಹೊರಟೀನಿ ಅಂತ ಹೇಳಿದ. ಆವಾಗ ಅನುಭವಿ ಮನುಷ್ಯ ಹೇಳಿದ, ಅಲ್ಲೋ ನಿನಗೊಬ್ಬನಿಗೆ ಬಂದದಂತ ತಿಳ್ಕೊಬೇಡ ಕಷ್ಟ, ಜಗತ್ತಿನೊಳಗೆ ಎಲ್ಲರಿಗೂ ಬಂದದ ಕಷ್ಟ. ಯಾರಿಗೆಲ್ಲ ಹೇಳು ಕಷ್ಟ? ಮನುಷ್ಯನಿಗೆ ಬರಲಾರ್ದ ಮರ ಗಿಡಗಳಿಗೆ ಬರ್ತದೇನು ಕಷ್ಟ? ಮನುಷ್ಯನಿಗೆ ಬರೋದು. ಅದಕ್ಕೆ ನಿನಗೊಬ್ಬನಿಗೆ ಕಷ್ಟ ಇಲ್ಲಪ್ಪ, ಎಂತೆಂಥ ದೇವತೆಗಳಿಗೂ ಸಹಿತ ಕಷ್ಟ ಬಿಟ್ಟಿಲ್ಲ ಅಂತ ಆ ಮನುಷ್ಯ ಹೇಳಿದ. ಇವನಿಗೆ ಆಶ್ಚರ್ಯ ಆಯಿತು, ದೇವತೆಗಳಿಗೆ ಕಷ್ಟ ಅದು ಹೆಂಗೆ ಬರ್ತದಂತ ಇವಾಗ ಕೇಳಿದ. ಆವಾಗ ಆ ಮನುಷ್ಯ ಹೇಳಿದ, ಅನುಭವಿ ಮನುಷ್ಯ, ಹೋಗಿ ಕೇಳಬೇಕಾದ್ರೆ ದೇವರಿಗೆ ಅಂತ ಹೇಳಿದ. ಇವ ಗಣಪತಿ ಬಳಿ ಬಂದ. ಮೊದಲಿಗೆ ಯಾರ ಬಳಿ ಬಂದ? ಗಣಪತಿ ಬಳಿಗೆ ಬಂದ. ಗಣಪತಿಗೆ ಹೋಗಿ ಕೇಳಿದ, ನನ್ನ ಜೀವನದೊಳಗೆ ಕಷ್ಟ ಭಾಳ ಬಂದಾವು, ದೇವನೇ ವಿಘ್ನ ನಿವಾರಕನೇ, ನನ್ನ ಎಲ್ಲ ವಿಘ್ನಗಳನ್ನು ಕಳೆದು ಒಂದಿಷ್ಟು ಸುಖ ಶಾಂತಿಯನ್ನು ನೀಡಂತ ಗಣಪತಿಗೆ ಬೇಡ್ಕೊಂಡ. ಆವಾಗ ಗಣಪತಿ ಅಂದ, ಕಷ್ಟ ನಿನಗಷ್ಟ ಬಂದವಂತ ತಿಳ್ಕೊಬೇಡ, ನಿನಗೆಷ್ಟು ಕಷ್ಟ ಅದ ನೋಡು, ಅದಕ್ಕಿಂತ ಹೆಚ್ಚು ಕಷ್ಟ ನನಗೈತಿ ಅಂದ ಗಣಪತಿ. ಅವಾಗ ಇವ ಅಂದ, ನಿನಗೇನು ಕಷ್ಟ ಬಂದೈತಿ ಅಂತ ಇವಾಗ ಕೇಳಿದ. ಅವಾಗ ಗಣಪತಿ ಹೇಳಿದ, ನೋಡು ಭಾದ್ರಪದ ಮಾಸ ಬರ್ತದಲ್ಲ, ಗಣೇಶನ ಉತ್ಸವ ಚೌತಿ ಬರ್ತದಲ್ಲ, ಆವಾಗ ನನ್ನ ತಗೊಂಡು ಬಂದು ಶೃಂಗಾರ ಮಾಡಿ ಕೂಡಿಸ್ತಾರೆ. ಎಷ್ಟು ದಿವಸ? 5 ದಿವಸ. ಏನು ಪದಾರ್ಥ ತಯಾರು ಮಾಡ್ತಾರ, ಏನು ಮಂಗಳಾರತಿ ಹಾಡ್ತಾರ, ಏನು ಆರತಿ ಮಾಡ್ತಾರ, ಅಕ್ಷತೆ ಹಾಕ್ತಾರ. ಆವಾಗ ನನಗೆ ಹಿಂಗೆ ಅನಿಸಿರ್ತೈತಲ್ಲ, ನನ್ನ ಜೀವನ ಧನ್ಯ ಆದಪ್ಪ ಇವ್ರ ಕೈಯಾಗ ಸಿಕ್ಕು. ಕಾಯಂ ಹಿಂಗೆ ಮೋದಕ ನೈವೇದ್ಯ ಮಾಡ್ತಾರ, ಮಂಗಳಾರತಿ ಹಾಡ್ತಾರ, ಅಕ್ಷತೆ ಹಾಕ್ತಾರ, ಎಲ್ಲರೂ ಕೂಡಿ ಒಂದಾಗಿ ಚೆಂದಾಗಿ ನಮಸ್ಕಾರ ಮಾಡ್ತಾರಂತ ನಾನು ಸುಖದೊಳಗೆ ಇದ್ಯಾ. ಯಾವಾಗ 5 ದಿವಸ ಮುಗೀತು ಅಂದ್ರೆ ದುಃಖ ಶುರುವಾಯ್ತು ನನಗೆ. ಅವಾಗಿವ ಅಂದ, ನಿನಗೇನು ದುಃಖ ಅಂದ. ಗಣಪತಿ ಅಂದ, ಗೊತ್ತಿಲ್ಲೇನು, ಬರುವಾಗ ಎಷ್ಟು ಚಲೋ ಮೆರವಣಿಗೆ ಮಾಡಿಕೊಂಡು ತಂದು ಶೃಂಗಾರ ಮಾಡಿ ಕೂಡಿಸ್ತಾರಲ್ಲ, ಹೋಗುವಾಗನೂ ಶೃಂಗಾರ ಮಾಡ್ತಾರ, ಇಲ್ಲ ಅಂತಲ್ಲ. ಬರುವಾಗ ವಾದ್ಯ ಮೇಳದೊಂದಿಗೆ ಕರ್ಕೊಂಡು ಬಂದಿರ್ತಾರೆ, ಮಂಗಲ ವಾದ್ಯದೊಂದಿಗೆ. ಹೋಗುವಾಗ ಟ್ಯಾಕ್ಟರ್ದೊಳಗೆ ಕೂಡಿಸಿ DJ ಹಚ್ಚಿರ್ತಾರೆ. ಯಾರು? ಗಣಪತಿ ಹೇಳಕತ್ತೇನೆ ಇದನ್ನು ಕತಿ. ಮನುಷ್ಯನಿಗೆ DJ ಹಚ್ಚಿ ಕುಣಿತಿರ್ತಾರ ಅಂದ ಗಣಪತಿ. ಇವ ಅಂದ ಮನುಷ್ಯ, ಮತ್ತು ಕುಣಿದ್ರು ಚಲೋ ಅಲ್ಲ, ನೋಡ್ಕೊತ ಆರಾಮ್ ಇರಕ್ಕೆ ಬರುತ್ತಿಲ್ಲ ನಿನಗಂದ. ಅಟಕ ಬಿಡುದಿಲ್ಲ ಅವರು, ಅಷ್ಟು ಮಾಡಿ ಬಿಡುದಿಲ್ಲ. ಕುಣಿತಿರ್ತಾರಲ್ಲ ಹಂಗೆ ಕುಣಿದಿಲ್ಲ ಅವರು, ಸ್ವಲ್ಪ ತಗೊಂಡು ಕುಣಿತಿರ್ತಾರೆ. ಗಣಪತಿ ಹೇಳಕತ್ತೇನೆ ಇದನ್ನು, ಸ್ವಲ್ಪ ತಗೊಂಡಿರ್ತಾರೆ, ಅದಕ್ಕೆ ಕುಣಿತಿರ್ತಾರೆ. ಮತ್ತು ಕುಣಿಯೋದು ನೋಡಿದ್ರೆ, ಹಾಡೋದು ನೋಡಿದ್ರೆ ಸಂತೋಷ ಪಡ್ಬೇಕು. ಮತ್ತು ನಿನಗ್ಯಾಕೆ ದುಃಖ ಆಗುತ್ತಂತ ಇವ ಮನುಷ್ಯ ಕೇಳಿದ. ಬರೀ ಸುಮ್ಮ ಕುಣಿದು ಬಿಡೋದಿಲ್ಲ ಅವರು. ಈಗ ಕುಣ್ಕೋತ ಹೋಗಿ, ಅವಕ್ಕ ಗೊತ್ತಿರೋದಿಲ್ಲ, ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ. ಕುಣ್ಕೋತ ಹೋಗಿ ಏನೋ ನೀರಿದ್ದ ಬಾವ್ಯಾಗ ಹೋಗಿತ್ತಾರೋ, ಇರ್ಲಾರ್ದ ಬಾವ್ಯಾಗ ಹೋಗಿತ್ತಾರೋ ಅಂತ ನನಗೆ ದುಃಖ ಆಗತಿರ್ತೈತಿ. ನನ್ನ ದುಃಖ ಕೇಳೋರು ಯಾರದಾರ ಜಗತ್ತಿನೊಳಗಂತ ಗಣಪತಿ ಹೇಳಿದ. ಒಬ್ರಾರ ಕೇಳಿವೇನು? ಅದಕ್ಕೆ ನಿನಗಟ್ಟದ ಅಂತ ತಿಳ್ಕೊಬೇಡ, ದುಃಖ ನನಗದ. ಒಮ್ಮೆರ ನಿನ್ನ ತೊಗೊಂಡು ಹೋಗಿ ಹೋಗದಾರನ್ನ ಹಿಂಗಂತ ಕೇಳಿದ ಗಣಪತಿ ಅವನ್ನ. ಅವಾಗ ಇವಂಗೆ ಅನಿಸಿತು, ಗಣಪತಿಕ್ಕಿಂತ ನಂದ ಭಾಳ ಚಲೋ ಐತಿ. ಯಾಕೆ? ಪ್ರತಿ ವರ್ಷ ಬಂದಾಗ ಗಣಪತಿನ ಹೊತ್ತು ಹೋಗಿತಾರೆ, ನನ್ನ ಯಾರು ಹೊತ್ತು ಹೋಗೋದಿಲ್ಲ ಅಂದಿವ. ಮತ್ತು ಹೊತ್ತು ಹೋಗೋದಿಲ್ಲ ಅಂದ್ರೆ ನಿಂದು ಚಲೋ ಏನು ನಂದು ಚಲೋ ಅಂದ ಗಣಪತಿ. ನಿನಕ್ಕಿಂತ ನಂದ ಚಲೋ ಅಂದಿವ ಮನುಷ್ಯ. ಎಲ್ಲಿ ನದಿ ಹಾದಿ ಹಿಡಿದು ಹೋಗಿದ್ನಲ್ಲ, ಅವ ಹೇಳಿದ ನಿನಕ್ಕಿಂತ ನಂದು ಚಲೋ ಐತೆ ಅಂತ. ಅಟ್ಕ ಬಿಡಲಿಲ್ಲ. ನಮ್ಮ ಜನ ಹಂಗೆ ಬಿಡೋದಿಲ್ಲ, ಒಬ್ಬರನ್ನ ಪರೀಕ್ಷೆ ಮಾಡೋದಿಲ್ಲ.
ಎಲ್ಲ ಪರೀಕ್ಷೆ ಮಾಡ್ತಿರ್ತಾರೆ. ಗಣಪತಿ ಬಿಟ್ಟೀಗ ಆದರೂ ಇನ್ನೂ ಸಂಶಯ ಉಳಿದಿತ್ತು. ಏನು, ದೇವಾನುದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳಿದ್ನಲ್ಲ, ಈ ಗಣಪತಿಗೆ ಅಷ್ಟದು ಇನ್ನು ಮತ್ತೊಂದು ದೇವರಿಗೆ ಅದ ಅಂತ ತಿಳ್ಕೊಂಡು ಸೀದಾ ಹನುಮಂತೇವ್ರ ಗುಡಿಗೆ ಬಂದ. ಹನುಮಂತೇವ್ರಿಗೆ ಸಾಷ್ಟಾಂಗ ಹಾಕಿ, ನೋಡು ಆಂಜನೇಯ ಸ್ವಾಮಿ, ನನ್ನ ಜೀವನದೊಳಗೆ ಕಷ್ಟ ನಷ್ಟಗಳು ಭಾಳ ಬಂದಾವು, ನಾನು ಎದಿಗುಂದೀನಿ, ಅದಕ್ಕೆ ಒಂದಿಷ್ಟು ಸುಖ ಶಾಂತಿ ಕೊಡು, ಕರುಣಿಸು ಅಂತ ಬೇಡ್ಕೊಂಡ. ಅವಾಗ ಹನುಮಂತೇವ್ರಂದ, ನೋಡಪ್ಪ ಕಷ್ಟ ನಿನಗೆ ಅಷ್ಟದ ಅಂತ ತಿಳ್ಕೊಬೇಡ, ನಿನಕ್ಕಿಂತ ಹೆಚ್ಚು ನನಗೆ ಕಷ್ಟ ಬಂದೈತಿ ಅಂತ. ನೀ ದೇವ್ರದಿಯಲ್ಲ, ಶನಿ ಮಹಾತ್ಮದಿದಿ, ಎಲ್ಲ ಜನಗಳ ಶನಿಯನ್ನು ನೀನು ನಿವಾರಣೆ ಮಾಡಬೇಕು, ಮತ್ತು ನೀನ ಕಷ್ಟದೊಳಗದಿ ಅಂದ್ರೆ ನಿನಗೇನು ಅಂಥದ್ದು ಬಂದೈತಿ ಕಷ್ಟ ಅಂತ ಮನುಷ್ಯ ಕೇಳಿದ. ಆವಾಗ ಹನುಮಂತೇವ್ರು ಹೇಳಿದ, ನೋಡು ರಾಮಾಯಣ ಆಗಿ 1000 ವರ್ಷ ಕಳೆದವು. ರಾಮಾಯಣ ಕಾಲದೊಳಗೆ ನನಗೆ ಹೇಳಿದರು, ಒಂದು ಸಂಜೀವಿನಿ ಬೇರು ತಗೊಂಡ ಬಾ ಅಂತ ಹೇಳಿದರು. ನಾನು ದೊಡ್ಡದಾದ ಪರ್ವತಕ್ಕೆ ಹೋದೆ, ಸಾವಿರಾರು ಸಸ್ಯ ರಾಶಿಗಳ ಮಧ್ಯದೊಳಗೆ ಇದ ಸಂಜೀವಿನಿ ಬೇರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾ ಏನು ಮಾಡಿದೆ, ಆ ಪರ್ವತನ ಹೊತ್ಕೊಂಡು ಬಂದು ನಿಂತೀನಿ. ಮತ್ತು ರಾಮಾಯಣ ಆಗಿ 1000 ವರ್ಷ ಕಳೆದ್ರೂ ಸಹಿತ ಇನ್ನೂ ಹೊರಸೆ ನಿಲ್ಲಿಸ್ಯಾರ ನನಗೆ. ಇಟ್ಟೆಲ್ಲ ಜಗತ್ತಿನ ಜನ ಶನಿವಾರಕ್ಕೊಮ್ಮೆ ಬರ್ತಾರ, ಬೇಡ್ತಾರ, ನಮಸ್ಕಾರ ಮಾಡ್ತಾರ, ಮಂಗಳಾರತಿ ಹಾಡ್ತಾರ, ನೋಡ್ತಾರ, ಒಬ್ಬರು ನನ್ನ ಕೈಯನ್ನು ಗುಡ್ಡ ಇಳುವಕ್ಕೆ ತಯಾರಿಲ್ಲ. ಎಂದು ಹೊತ್ತೀನಿ ಇನ್ನೂ ತನಕ ಹೊತ್ತ ನಿಂತೀನಿ. ನಿನಗೆ ಹಿಂಗೆ ಮನ್ಯಾಗ ಹೆಂಡತಿ ಮಕ್ಕಳು ಏನಾರ ಹೊರಿಸಿ ನಿಲ್ಲಿಸ್ಯಾರನ ಅಂತ ಕೇಳಿದ ಹನುಮಂತೇವರು. ಇವ ಅಂದ, ಏನೂ ಇಲ್ಲ ಅಂದ. ಆವಾಗ ಹನುಮಂತೇವರು, ಸ್ವಲ್ಪ ಒಳಗೆ ಬಂದು ನೋಡು, ನಿನಗೆ ಹೊರಿಸ್ತೀನಿ, ಅವಾಗ ಗೊತ್ತಾಗತ್ತಂದ. ಅಂದೇನು ಹನುಮಂತೇವ್ರ ಗುಡಿ ಬಿಟ್ಟು ಹೋಗ್ಯಾನ, ಇನ್ನೂ ಬಂದಿಲ್ಲವ. ಹೇಳೋ ಉದ್ದೇಶ, ದೇವ್ರಿಗೂ ಕಷ್ಟ ಬಿಟ್ಟಿಲ್ಲ ಅನ್ನೋದು ಗೊತ್ತಾಯಿತು. ಇಷ್ಟಕ್ಕೆ ಬಿಡಲಿಲ್ಲ, ಮತ್ತು ಮುಂದೆ ಪರಮೇಶ್ವರನ ಬಳಿ ಬಂದ. ಪರಮೇಶ್ವರ ಆರಾಮ ಕೂತಿದ್ದ. ಬಂದು ಕೇಳಿದ, ನೋಡಪ್ಪ ಪರಮಾತ್ಮ, ನನ್ನ ಜೀವನದೊಳಗೆ ಭಾಳ ಕಷ್ಟಗಳನ್ನು ಅನುಭವಿಸೀನಿ, ಭಾಳ ದುಃಖಪಟ್ಟೀನಿ, ನನಗೆ ಇರ್ಬೇಕನ್ನುವಂಥ ಆಸಕ್ತಿನೇ ಇಲ್ಲ ಭೂಮಂಡಲದ ಮ್ಯಾಗ. ಅಷ್ಟು ನಾನು ಏನು ಮಾಡೀನಿ, ದುಃಖ ದುಮ್ಮಾನಗಳನ್ನು ಅನುಭವಿಸೀನಿ. ಅದಕ್ಕೆ ಎಲ್ಲವುಗಳನ್ನು ಪರಿಹಾರ ಮಾಡಿ ಒಂದಿಷ್ಟು ಸುಖ ಶಾಂತಿ ಸಮೃದ್ಧತೆಯ ಬದುಕನ್ನು ಕರುಣಿಸು ಅಂತ ಪರಮೇಶ್ವರನ ಬಳಿ ಹೋಗಿ ಕೇಳಿದ. ಆವಾಗ ಪರಮೇಶ್ವರ ಅಂದ, ನಿನಗೆ ಅಷ್ಟ ಅದಂತ ತಿಳ್ಕೊಬೇಡ ಕಷ್ಟ, ನಿನಕಿನ ಹೆಚ್ಚು ನನಗೆ ಕಷ್ಟ ಬಂದೈತಿ ಅಂದ ಪರಮೇಶ್ವರ. ನೀ ದೇವ್ರು ಅಲ್ಲೇನು, ನಿನಗ್ಯಾಕೆ ಬರ್ತೈತಿ ಕಷ್ಟ ಅಂತ ಮನುಷ್ಯ ಕೇಳಿದ. ದೇವರಾದ್ರೇನು ದಿಂಡ್ರಾದ್ರೇನು, ನನಗೆ ಬಂದೈತೆಪ್ಪ, ನಿನಕ್ಕಿಂತ ಹೆಚ್ಚು ಬಂದೈತಿ, ನನಕ್ಕಿಂತ ನೀನ ಆರಾಮದಿದೆ ಅಂದ ಪರಮೇಶ್ವರ. ಅದು ಹೆಂಗೆ ಹೇಳ್ತಿದ್ದೀ ಅಂತ ಇವ ಮನುಷ್ಯ ಕೇಳಿದ. ಪರಮೇಶ್ವರ ಅಂದ, ನಿಂದ ಲಗ್ನ ಆಗೈತೇನ ಅಂದ. ಆಗಿ ಸಾಕಾಗೆ ಬಂದೀನಿ ಅಂದ. ಅಂದ್ರೆ 1 ಆಗೈತೋ 2 ಆಗೈತೋ ಲಗ್ನ ಅಂತ ಕೇಳಿದ ಪರಮೇಶ್ವರ. 1 ಆಗೈತಿ. ಹಾಂ, ನಿಂದು 1ಕ್ಕನ ಇಷ್ಟು ಕಷ್ಟ ಐತೆ ಅಂತಿದಿ, ಮತ್ತು ನಾ ಇಬ್ಬರನ್ನ ಮಾಡ್ಕೊಂಡಿನಲ್ಲ ಅಂದ ಪರಮೇಶ್ವರ. ನಾ ಎಂದು ಮಾಡ್ಕೊಂಡಿನಲ್ಲ ಅಂದ, ಒಬ್ಬರು ತಲೆ ಏರಿ ಕುಂತಾರ, ಒಬ್ಬರು ತೊಡಿ ಏರಿ ಕೂತಾರ. ತಲೆಯಾಗ ಯಾರದಾರ? ಗಂಗಾ. ತೊಡಿ ಮೇಲೆ ಯಾರು ಕೂತಾರ? ಪಾರ್ವತಿ ಕೂತಾರ. ಅದಕ್ಕೆ ಎಂದು ಲಗ್ನ ಆಗೈತಿ ಇಬ್ಬರನ್ನು ಹೊತ್ಕೊಂಡು ಕುಂತೀನಿ ನಾನು. ಅದಕ್ಕೆ ನನ್ನ ಕಷ್ಟದ ಮುಂದೆ ನಿಂದ್ಯಾವ ಕಷ್ಟ ಅಂತ ಪರಮೇಶ್ವರ ಕೇಳಿದ. ಇವ ಅಂದ ಮನುಷ್ಯ, ಮೊದಲ ಬೆರಕಿ ಇಳಿ ಅಂತ ಹೇಳಬೇಕಿಲ್ಲ ಅಂದ. ಅದ್ರಾಗೇನು ದೊಡ್ಡ ಮಹಾ ಐತಿ, ಇಳಿ ಅಂದ್ಬಿಟ್ರೆ ಇಳಿತಾರಲ್ಲ ಅಂದ. ಆವಾಗ ಪರಮೇಶ್ವರ ಅಂದ, ಎಂದು ಹತ್ತಿ ಕುಂತಾರ ನೋಡು, ಅಂದಿನಿಂದನೂ ಶುರು ಮಾಡೀನಿ, ಭಾಳ ಭಾರ ಆಗಿರಿ, ಇಳಿರಿ ಕೆಳಗೆ ಅಂತ ಹೇಳಾಕತ್ತೀನಿ. ಆದ್ರೆ ಅವ್ರು ಏನನ್ನಕತ್ಯಾರ, ಮೊದಲ ಕೆಳಗಿನವ್ರು ಇಳಿಸು, ಆ ಬಳಿಕ ನಾ ಇಳಿತೀನಿ ಅಂತ ಮ್ಯಾಲಿನವ್ರು ಹೇಳಾಕತ್ಯಾರ. ಇವರು ಕೆಳಗಿನವ್ರು ಏನನ್ನಕತ್ಯಾರ, ಮೊದಲು ಹತ್ತಿ ಕೂತವ್ರ ಅವರು, ಮೊದಲು ಮ್ಯಾಲಿನವ್ರು ಇಳಿದಿಂದನ ನಾ ಕೆಳಗಿನಾಕ ಇಳಿತೀನಿ ಅಂತ ಇವ್ರು ಅನ್ನಕತ್ಯಾರ. ಇಬ್ಬರು ಏನು ಏರಿ ಕೂತಾರ, ಅವ್ರು ಇಳಿಲಿ ಅಂತ ಇವರು ಇಳಿಲಿ ಅಂತ ಅವರು, ಇಬ್ಬರೂ ಕೂಡಿ ಇಳಿಯಾಕ ತಯಾರಿಲ್ಲ, ಇಬ್ಬರನ್ನೂ ಹೊತ್ಕೊಂಡ ಕುಂತೀನಿ. ಹಿಂಗೆ ನೀ ಏನಾರ ಒಮ್ಮೆರ ನಿಮ್ಮ ಮನೆಯವ್ರನ್ನ ಹೊತ್ಕೊಂಡು ತಿರುಗಾಡಿದನ ಅಂದ ಪರಮೇಶ್ವರ. ಇಲ್ಲ ಅಂದಿವ. ಇಲ್ಲ ಅಂದ ಕೂಡಲೇನ ಪರಮೇಶ್ವರ ಅಂದ,
ಮತ್ತು ಒಬ್ಬರನ್ನ ಸಹಿತ ಹೊರಕ್ಕೆ ಆಗಿಲ್ಲ, ಆದರೂ ಇಷ್ಟು ಕಷ್ಟ ಐತೆ ಅಂತ ಬಂದು ನಾ ಮತ್ತು ಇಬ್ಬರನ್ನ ಹೊತ್ಕೊಂಡು ಕುಂತೀನಲ್ಲೋ, ನನ್ನ ಕಷ್ಟ ಯಾರಿಗೆ ಹೇಳಿ ಅಂದ ಪರಮೇಶ್ವರ. ಆವಾಗ ಮೂರು ದೇವ್ರಿಗೆ ಯಾವಾಗ ಭೇಟಿ ಆದ, ಬುದ್ಧಿ ಏನಾಯಿತು, ಬುದ್ಧಿ ಒಳಗೆ ಬೆಳಕು ಚೆಲ್ಲಿತ್ತು. ಆವಾಗ ಗೊತ್ತಾಯಿತು ಕಷ್ಟ ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ ಅಂದ ಬಳಿಕ ನನ್ನೂ ಬಿಡುವುದಿಲ್ಲ, ಅವುಗಳಿಗೆ ಅಂಜಬಾರ್ದು, ಭಯ ಪಡಬಾರ್ದು, ಅವುಗಳನ್ನು ಎದುರಿಸಿ ಬದುಕಬೇಕನ್ನುವಂಥ ಸತ್ಯ ಗೊತ್ತಾಯಿತು. ಮುಂದೆ ಪ್ರಾಣ ಕಳ್ಕೊಳ್ಳಿಲ್ಲ, ಇದ್ದು ಜಗತ್ತಿನೊಳಗೆ ಬೆಳಕಿನ ಜೀವನ ಮಾಡಿದಂಥ ದೃಷ್ಟಾಂತ ಬರ್ತದೆ. ಹಾಗೆ ಕಷ್ಟ ನಷ್ಟಗಳು ಬಂದಾಗ ಭಯ ಪಡಬಾರದು, ಅಂಜಬಾರದು. ಅದಕ್ಕೆ ಅವರು ಹೇಳಿದಾರ ಏನು, ಅಭಯಂ, ಯಾವುದಕ್ಕೂ ಭಯ ಪಡಬೇಡ ಮನುಷ್ಯನೇ. ಬರ್ತಾವ ಹೋಗ್ತಾವ,